ನಮಸ್ಕಾರ ವೀಕ್ಷಕರೇ, ವಿ ಕೆ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸ್ಕಿನ್ ಶೈನ್ ಕ್ರೀಮ್ ಬಗ್ಗೆ ಒಂದು ಉಪಯೋಗ ಹೇಳ್ತೇನೆ ಮತ್ತು ಅದರಿಂದ ಸೈಡ್ ಎಫೆಕ್ಟ್ ಕೂಡ ಇದೆ. ಸೊ ಇದನ್ನು ಯಾರು ಜಾಸ್ತಿ ಬಳಸ್ತಾರಂತೆ, ಯಾರು ಶ್ರೀಮಂತರೇನು ಬಳಸಲ್ಲ, ಮಿಡಲ್ ಕ್ಲಾಸ್ ಫ್ಯಾಮ್ಲಿನೇ ಬಳಸೋದು. ಸೊ ಯಾರು ಮನೆ ಕೆಲಸ ಮಾಡೋರು ಅವರಿಂದ ಒಬ್ರಿಗೊಬ್ರಿಗೆ ಕೊಟ್ಟಿರ್ತಾರೆ, ಇದು ಕ್ರೀಮ್ ಹಚ್ಚಿ ನಿಮಗೆ ಡಾರ್ಕರ್ ಸರ್ಕಲ್ ಹೋಗುತ್ತೆ, ಆಮೇಲೆ ಪಿಂಪಲ್ಸ್ಗಳು ಹೋಗುತ್ತೆ, ಸೊ ನೀವು ಕಪ್ಪಗಿರೋರನ್ನು ಬೆಳಗಾಗ್ತೀರ ಅಂಥೇಳಿ ಯಾರೋ ಒಬ್ರಿಗೆ ಹೀಗೆ ಸುಳ್ಳು ಹೇಳಿಕೊಟ್ಟಿರ್ತಾರೆ. ಸೊ ಇದರಿಂದ ಕೆಲವೊಂದು ಬೆನಿಫಿಟ್ ಕೂಡ ಇದೆ ಮತ್ತು ಕೆಲವೊಂದು ಏನಿದೆ ಅಂತಂದರೆ ಇದರಲ್ಲಿ ಮುಖ ಕೂಡ ಹಾಳಾಗುತ್ತೆ. ಸೊ ಇದನ್ನು ಉಪಯೋಗ ಮಾಡೋಕ್ಕಿಂತ ಮುಂಚೆ ನೀವು ಇದನ್ನು ಒಂದು ಸತಿ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡಿ ಉಪಯೋಗಿಸಿ. ಮತ್ತು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಕ್ರೀಮಿನ ಉಪಯೋಗ ಏನಿದೆ ಅಂತಂದರೆ, ನಿಮಗೇನಾದರೂ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಇರುತ್ತೆ, ಕಪ್ಪಾಗಿರುತ್ತೆ. ಸೊ ಈ ಆಗಿರೋದ್ರಿಂದ ಕಣ್ಣಿನ ಕೆಳಗಡೆ ಏನು ಕಪ್ಪಾಗಿರುತ್ತಲ್ಲ, ಆ ಕಪ್ಪಾಗಿರೋದನ್ನು ಡಾರ್ಕ್ ಸರ್ಕಲನ್ನು ಈ ಕ್ರೀಮನ್ನು ಒಂದು 2 ತಿಂಗಳು ಅಥವಾ 3 ತಿಂಗಳು ಹಚ್ಚಿಬಿಟ್ರೆ ಆ ಕಪ್ಪು ಕಲೆ ಏನಿರುತ್ತಲ್ಲ ಸೊ ಹೋಗುತ್ತೆ. ಇದರಲ್ಲಿ ಸ್ಟೆರಾಯ್ಡ್ ಇರೋದರಿಂದ ನೀವು ಇದು ಜಾಸ್ತಿ ಬಳಸೋಂಗಿಲ್ಲ. ಜಾಸ್ತಿ ಬಳಸಿದ್ರೆ ಏನಾಗುತ್ತೆ, ಮತ್ತು ನೀವು ಎಲ್ಲಿವರೆಗೂ ಹಚ್ತೀರ ಅಲ್ಲಿವರೆಗೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಯಾವಾಗ ಕ್ರೀಮನ್ನು ಹಚ್ಚೋದು ಬಿಡ್ತೀರಾ, ಸೊ ಬಿಟ್ಟಿದ ಮೇಲೆ ಮತ್ತೇನಾದ್ರೆ ನಿಮ್ಮ ಮುಖ ಎಲ್ಲ ಕಪ್ಪಾಗಿ ಹೊಡಿಯುತ್ತೆ. ಅದಕ್ಕೇನದ, ಅದು ಎಷ್ಟು ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅಷ್ಟಕ್ಕೆ ಮಾತ್ರ ಅಪ್ಲೈ ಮಾಡಿ, ಫುಲ್ ಫೇಸಿಗೆ ಮಾತ್ರ ಅಪ್ಲೈ ಮಾಡಬೇಡಿ. ಫುಲ್ ಫೇಸಿಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ನೀವು ಎಲ್ಲ ವೈಟಾಗೆಲ್ಲ ಹಾಕ್ತೀರಾ. ಸೊ ಆಮೇಲೆ ಆ ಕ್ರೀಮನ್ನು ಹಚ್ಚೋದನ್ನು ಬಿಡ್ತಿರಲ್ಲ, ಬಿಟ್ಟ ಮೇಲೆ ಏನಾಗುತ್ತೆ, ಮತ್ತು ಮುಖ ಎಲ್ಲ ಕಪ್ಪಾಗುತ್ತೆ. ಆಮೇಲೆ ನೀವು 2 ತಿಂಗಳು 3 ತಿಂಗಳು ಏನು ಯೂಸ್ ಮಾಡಿರ್ತೀರ, ಸೊ ಅದನ್ನೆಲ್ಲ ಮತ್ತು ಮುಖ ಎಲ್ಲ ಕೆಡಿಸ್ಕೊತೀರ. ಸೊ ಅದಕ್ಕೆ ನೀವೇನಾದ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡಿ ಇದನ್ನು ಹಚ್ಚಬೇಕಾ ಹಚ್ಚಬಾರ್ದು ಅಂತ ತಿಳ್ಕೊಂಡ್ಮೇಲೆ ಹಚ್ಚಿ. ಮತ್ತು ಈ ಕ್ರೀಮನ್ನು ಯಾರು ಜಾಸ್ತಿ ಬಳಸ್ತಾರಂದರೆ, ಬಡವ್ರ ಮನೆ ಹೆಣ್ಮಕ್ಳೇ ಜಾಸ್ತಿ ಇದು ಕ್ರೀಮ್ ಬಳಸೋದು. ಯಾಕಂದರೆ ಅವ್ರ ಮನೇಲಿ ಸ್ವಲ್ಪ ಯಾರಾದರೂ ಕಪ್ಪು ಇದ್ದರೆ ನಾನು ಬೆಳ್ಳಗಾಗಬೇಕಂತೇಳಿ ಕೆಲವರಿಗೆ ಆಸೆ ಇರುತ್ತೆ. ಸೊ ಆಸೆಯಿಂದ ಏನು ಮಾಡ್ತಾರೆ, ಯಾರೋ ಹೋದ್ರೆ ಒಬ್ಬರೇನೋ ಕೊಟ್ಟಿರ್ತಾರೆ ಕ್ರೀಮ್. ಅದು ಸೊ ಕೊಟ್ಟಿದ ಮೇಲೆ ಹಚ್ಕೊಳ್ರಿ, ಇದು ಒಂದು 3 ಮಂತ್ಸ್ ಯೂಸ್ ಮಾಡಿ, ಆಮೇಲೆ ನೀವೆಲ್ಲ ಬೆಳಗಾಗ್ತೀರ ಅಂತೇಳಿ ಅವ್ರಿಗೆ ಏನದ ಆಸೆಯಿಂದ ಕೊಟ್ಟಿರ್ತಾರೆ. ಅವ್ರು ಹಚ್ಕೊಂಡ್ಮೇಲೆ ಒಂದು 2 ತಿಂಗಳು 3 ತಿಂಗಳಲ್ಲಿ ಹಚ್ಕೊತಾರೆ, ಚೆನ್ನಾಗಿ ವೈಟ್ ಆಗುತ್ತೆ. ವೈಟ್ ಆದಮೇಲೆ ಏನಾಗುತ್ತೆ, ಸೊ ಆವಾಗ ಹಚ್ಚುವಾಗ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಅವು ಏನದ ಒಂದು 2 ತಿಂಗಳು 3 ತಿಂಗಳು ಹಚ್ಚಿದ ಮೇಲೆ ವೈಟ್ ಆದಮೇಲೆ ಇವರು ಕ್ರೀಮ್ ಹಚ್ಚೋದನ್ನು ಬಿಟ್ಟರೆ ಏನಾಗುತ್ತೆ, ಮತ್ತು ಮುಖ ಎಲ್ಲ ಕಪ್ಪಾಗುತ್ತೆ. ಆಮೇಲೆ ಇನ್ಫೆಕ್ಷನ್ ಆಗುತ್ತೆ, ಸ್ಕಿನ್ ಅಲರ್ಜಿ ಟೈಪ್ ಆಗುತ್ತೆ. ಸೊ ಈ ಥರ ಕೆಲವೊಂದು ಪ್ರಾಬ್ಲಮ್ಗಳು ಇದರಿಂದ ಸರಿಯಾಗಿಲ್ಲ. ಸೊ ಹಚ್ಚೋಕ್ಕಿಂತ ಮುಂಚೆ ನೀವು ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡ್ಕೊಳ್ಳಿ. ಯಾವ ಡಾರ್ಕ್ ಸರ್ಕಲ್ಗೆ ಎಷ್ಟು ಹಚ್ಚಬೇಕು ಮತ್ತು ಎಲ್ಲಿ ಸ್ಕಿನ್ನಿಗೆ ಅಪ್ಲೈ ಮಾಡಬೇಕು ಅಂಥೇಳಿ ಕೂಡ ನೀವು ಯೋಚನೆ ಮಾಡಿ ಹಚ್ಚಿ. ಮತ್ತು ಈ ಕ್ರೀಮ್ ಹಚ್ಚೋದ್ರಿಂದ ಯಾವ್ಯಾವ ಡಾರ್ಕ್ ಸರ್ಕಲ್ ಹೋಗುತ್ತೆ ಅಂತಂದರೆ, ನಿಮಗೆ ಕೆಲವೊಂದು ಸುಟ್ಟು ಗಾಯಗಳಾಗಿರುತ್ತಲ್ಲ ಮುಖದ ಮೇಲೆ ಅಲ್ರಿ, ಮತ್ತು ಸ್ಕಿನ್ ಮೇಲೆ, ಕೈ ಮೇಲಾಗಲಿ, ಏನಾದರೂ ನೀವು ಪಟಾಕ್ಷಿ ಹಚ್ಚೋವಾಗ ಕೈ ಸುಟ್ಟಿರುತ್ತೆ, ಅಥವಾ ಒಲೆ ಮೇಲೆ ಏನಾದರೂ ನೀರು ಬಿದ್ದಿರುತ್ತೆ, ಬಿಸಿ ನೀರು ಏನಾದರೂ ಬಿದ್ದಿದ್ರೆ ಅದು ಸ್ಕಿನ್ ಔಟ್ ಆಗಿರುತ್ತಲ್ಲ. ಸೊ ಸ್ಕಿನ್ ಔಟ್ ಆದಮೇಲೆ ಏನಾದರೂ ಅದು ಕಪ್ಪಾಗುತ್ತೆ, ಹೊಸ ಸ್ಕಿನ್ ಬಂದಮೇಲೆ ಕಪ್ಪಾಗುತ್ತೆ. ಸೊ ಆ ಕಪ್ಪು ಕಲೆಗಳನ್ನು ಕೂಡ ಇದರಿಂದ ಹಚ್ಚೋದ್ರಿಂದ ಹೋದ್ಮೇಲೆ ಏನದ, ನೀವು ಜಾಸ್ತಿ ಇದನ್ನು ಕ್ರೀಮ್ ಏನದ ಒಂದು 3 ಮಂತ್ಸ್ ಅಷ್ಟು ಜಾಸ್ತಿ ಬಳಸೋಂಗಿಲ್ಲ. ಒಂದು 1 ಮಂತ್ ಅಷ್ಟೇ ಒಳಗೂ ಬಸ್ ಅದು ಸ್ಕಿನ್ ಚೇಂಜ್ ಆಗೋವ್ರಿಗೆ ಅಷ್ಟೇ ಬಳಸಿ. ಸ್ಕಿನ್ ಚೇಂಜ್ ಆದಮೇಲೆ ಏನದ ಮತ್ತೆ ಬಿಟ್ಬಿಡಿ. ಕಂಟಿನ್ಯೂಸ್ ಆಗಿ ಹಚ್ಚೋದ್ರಿಂದ ಏನಾಗುತ್ತೆ, ಅದು ಇರೋದು ಸ್ಕಿನ್ನನ್ನು ರಿಮೂವ್ ಆಗುತ್ತೆ. ರಿಮೂವ್ ಆದಮೇಲೆ ಏನದ, ಹೊಸ ಸ್ಕಿನ್ ಬರುತ್ತೆ. ಹೊಸ ಸ್ಕಿನ್ ಬಂದಮೇಲೆ ಏನಾಗುತ್ತೆ, ನೀವು ಹೀಗೆ ಕಂಟಿನ್ಯೂ ಹಚ್ಚೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೀವು ಯಾವಾಗ ಹಚ್ಚೋದನ್ನು ಬಿಡ್ತಿರಲ್ಲ, ಸೊ ಬಿಟ್ಟಿದ ಮೇಲೆ ಮತ್ತೆ ಆ್ಯಸ್ ಯೂಸಲ್ ಏನದ ಅದು ಅದೇ ರೂಪಕ್ಕೆ ಬರುತ್ತೆ. ಸೊ ಹಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಹಚ್ಚಿ. ಮತ್ತು ಇನ್ನೊಂದೇಂದರೆ, ಕೆಲವೊಂದು ಪಿಂಪಲ್ಸ್ ಆಗಿಬಿಟ್ಟು ಬ್ಲ್ಯಾಕ್ ಆಗಿರುತ್ತೆ. ಸೊ ಅದು ಕೂಡ ಹಚ್ಚೋದ್ರಿಂದ ಇದು ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ. ಆ ಪಿಂಪಲ್ಸಿಂದ ಡಾರ್ಕ್ ಸರ್ಕಲ್ ಏನಾದರೂ ಬಿದ್ದಿತ್ತಲ್ಲ ರೌಂಡಾಗಿ, ಸೊ ಅದರಿಂದ ಕೂಡ ಇದು ಕೂಡ ಕಮ್ಮಿ ಆಗುತ್ತೆ. ಮತ್ತು ನೀವು ಕೈಯಿಂದ ಈಗ ಅದು ಪಿಂಪಲ್ಸನ್ನು ನೀವು ಹಿಡ್ಕೊಂಡು ಏನದ ಹಿಂಗೆ ಅದ್ರ ಒಳಗಡೆಯಿಂದ ಇನ್ಫೆಕ್ಷನ್ ತೆಗೆದಿರ್ತೀರ. ಸೊ ಅದನ್ನು ತೆಗೆದ್ಮೇಲೆ ನೀವು ಊರಿಂದ ಇನ್ಫೆಕ್ಷನ್ ಬಿದ್ದಿರುತ್ತೆ. ಸೊ ಬಿದ್ದಿರೋದನ್ನು ಕೂಡ ಅಲ್ಲಿ ಕಪ್ಪಾಗಿರುತ್ತೆ ಆ ಕಲೆಗಳು. ಆ ಕಪ್ಪು ಕಲೆಗಳಿಗೆ ಇದು ಕ್ರೀಮ್ ಹಚ್ಚೋದ್ರಿಂದ ವಾಸಿ ಆಗುತ್ತೆ. ಮತ್ತು ಇದು ಹಚ್ಚೋಕ್ಕಿಂತ ಮುಂಚೆ ಒಂದು ಸತಿ ನೀವು ಒಳ್ಳೆಯ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡಿ ಇದು ಹಚ್ಚಬೇಕಾ ಹಚ್ಚಬಾರ್ದು ಅಂಥೇಳಿ ಇದನ್ನು ನೀವು ಫಸ್ಟ್ ಏನಾದ್ರು ಡಾಕ್ಟ್ರನ್ನ ಕೇಳ್ಕೊಂಡೇನೋ ಅವ್ರು ಎಷ್ಟು ದಿನ ಹಚ್ಚಂತಾರೆ, ಮತ್ತು ಯಾವ ರೀತಿ ಹಚ್ಚಂತಾರೆ, ಎಷ್ಟು ತಿಂಗಳು ಹಚ್ಚಂತಾರೆ, 1 ಮಂತಾ, 15 ದಿನ, ಅಥವಾ 20 ಡೇಸಾ, 2 ಮಂತ್ಸ್, ಎಷ್ಟು ದಿನ ಹಚ್ಚಂತಾರೆ ಕೇಳಿಕೊಂಡು ಆ ಕ್ರೀಮನ್ನು ಅಪ್ಲೈ ಮಾಡಿ. ಮತ್ತು ಅದು ಯಾವಾಗ ಬಿಡೋ ಅಂತಾರೆ ಅವಾಗಿಂದ ಬಿಟ್ಟುಬಿಡಿ, ಅದು ಕಡಿಮೆ ಆಗುತ್ತೆ. ಸೊ ಕಂಟಿನ್ಯೂ ನಾವು ಹೀಗೆ ಹಚ್ಚೋದ್ರಿಂದ ಏನಂತ ಕೆಲವೊಂದು ಸೈಡ್ ಎಫೆಕ್ಟ್ ಕೂಡ ಈ ಕ್ರೀಮಿಂದ ಆಗುತ್ತೆ. ಸೊ ಹಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಹಚ್ಚಿ.
ಈ ಕ್ರೀಮಿನ ಬಗ್ಗೆ ನಾನು ಏನು ಮಾಹಿತಿ ಕೊಟ್ಟಿದ್ನಲ್ಲ, ಸೊ ಇದನ್ನು ನೀವು ಯಾವ ಸ್ಕಿನ್ನಿಗೆ ಹಚ್ಚಬೇಕು, ನಿಮ್ದು ಯಾವ ಸ್ಕಿನ್ ಇದೆ, ಡ್ರೈ ಸ್ಕಿನ್ ಇದೆಯಾ ಅಥವಾ ಆಯಿಲಿ ಸ್ಕಿನ್ ಇದೆಯಾ, ಒಂದು ಸತಿ ಏನಾದ್ರು ಡಾಕ್ಟ್ರನ್ನ ಕೇಳ್ಕೊಳ್ಳಿ. ಕೇಳಿಬಿಟ್ಟು ಅವ್ರ ಹತ್ರ ಯಾವ ರೀತಿ ನಿಮ್ದು ಸ್ಕಿನ್ ಇದೆ ಅವ್ರೇನಾದ್ರು ಹಚ್ಚಬೇಕಾ ಹಚ್ಚಬಾರ್ದು ಅಂತೇಳಿ ನೋಡಿ ಹೇಳ್ತಾರೆ. ಸೊ ಅದನ್ನು ಅವ್ರ ಹತ್ರ ಕೇಳಿಕೊಂಡು ಎಷ್ಟು ತಿಂಗಳು ಹಚ್ಬೇಕಂತ ಕೇಳಿ ಹಚ್ಚಿ. ಈ ಮಾಹಿತಿಯನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.